ಶ್ವೇತಾ ಮೇಡಮ್, ಹಾ ರೀ. ಏನ್ರಿ ಕಿಚನ್ ಒಳಗೆ ಬಂದು ನಿಂತೀರಿ? ಏನು ವಿಶೇಷ? ಇವತ್ತ ನನ್ಗೆ ಏನ್ರ ಒಂದು ಡಿಫ್ರೆಂಟ್ ಆಗಿರೋ ಡಿಶ್ ಅನ್ನ ತಿನ್ಬೇಕಂತ ಅನ್ಸಾತೈತಿ. ಇದುವರೆಗೂ ನೀವು ಇದನ್ನ ಟ್ರೈ ಮಾಡಿರ್ಬಾರ್ದ, ಫಸ್ಟ್ ಟೈಮ್ ನಾ ಇದನ್ನ ತಿಂದಿರ್ಬೇಕ. ಅಂಥದನ್ನ ಏನ್ರ ಮಾಡಿಕೊಡ್ರಿ ನಂಗೆ. ಬರೀ ಎಂತ ಡಿಮಾಂಡ್ಗಳು ನೋಡ್ರಿ ಹೆಣ್ಮಕ್ಳು. ಏನೋ ಡಿಫ್ರೆಂಟ್ ಆಗಿ ತಿನ್ಬೇಕಂತ ಅನ್ಸಾತೈತಿ. ಕ್ರೇವಿಂಗ್ಸ್. ಹಾ, ಆಯಿತು, ನಮ್ಮ ಶ್ವೇತಾ ಅವ್ರ ಕ್ರೇವಿಂಗ್ಸನ್ನು ಫುಲ್ಫಿಲ್ ಮಾಡೋದು ನನ್ನ ಕರ್ತವ್ಯ. ಸೊ ಇವತ್ತು ನಮ್ಮ ಶ್ವೇತಾ ಅವ್ರಿಗೆ ಒಂದು ಸ್ಪೆಷಲ್ ಆಗಿರೋ ಡಿಶನ್ನು ಮಾಡ್ಕೊಡ್ತೀನಿ. ಶ್ವೇತಾ, ಲೆಮನ್ ಕೊರಿಯಂಡರ್ ರೈಸ್ ನಡೀತೈತಿ? ಹಾ, ಓಕೆ. ಅದ್ರ ಜೊತೆ ಒಂದು ಹಂಗೆ ತಿನ್ನೋದೇ ಏನು? ಇಲ್ಲ, ಅದ್ರ ಜೋಡಿ ನಿನಗೆ ವೈಟ್ ಕ್ರೀಮ್ ಸಾಸ್ ಮಶ್ರೂಮ್, ಅಂದ್ರ ವೈಟ್ ಕ್ರೀಮಿ ಮಶ್ರೂಮ್. ಓಕೆ, ಹಂಗಿತ್ತಂದ್ರ ಸ್ಟಾರ್ಟ್ ಮಾಡ್ರಿ. ನಾ ತಿನ್ನಾಕ ವೇಟ್ ಮಾಡ್ತಿರ್ತೇನೆ. ನೀವು ಹೋಗಿ ಸ್ಪರ್ಶನ್ ಜೊತೆ ಆಟಾಡ್ಗೆ ಹೋಗ್ರಿ, ನಾ ರೆಡಿ ಮಾಡಿ ನಿಮ್ಮನ್ನು ಕರಿತೇನೆ ಅಂತ. ಡನ್. ಲಘು ಮಾಡ್ರಿ, ಟೇಸ್ಟ್ ಚಲೋ ಇರ್ಬೇಕಾ? ಹಾಂ ಅಪ್ಪ. ಬರೀಗ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟಿಗೆ ನಾವು ಲೆಮನ್ ಕೊರಿಯಂಡರ್ ರೈಸನ್ನು ರೆಡಿ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಬೇಕಾಗಿರುವಂತಹ ಅನ್ನ ಅಂದ್ರೆ ರೈಸನ್ನು ಹೆಂಗೆ ಕುಕ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಲಾಸ್ಟ್ ಟೈಮ್ ಬಿರಿಯಾನಿ ವಿಡಿಯೋ ಒಳಗೆ ತೋರಿಸಿದ್ದೀನಿ. ಇಲ್ಲಿ ಎಲ್ಲರ ಮೇಲ್ಗಡೆ ಐಲ್ ಬಟನ್ ಬರ್ತಿರ್ತೈತ್ರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆ ಬಿರಿಯಾನಿ ರೆಸಿಪಿ ಒಳಗೆ ಅನ್ನ ಹೆಂಗೆ ಮಾಡೋದಂತ ತೋರಿಸೀನಿ. ಆ ರೀತಿ ನಾನು 1 ಕಪ್ ಅನ್ನನ ರೆಡಿ ಮಾಡ್ಕೊಂಡೇನಿ. ಇವಾಗ ಲೆಮನ್ ಕೊರಿಯಂಡರ್ ರೈಸ್ ರೆಡಿ ಮಾಡ್ಕೊಳಕ್ಕೆ ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ವಾಕನ್ನು ಇಟ್ಕೊಳ್ಳೋಣ ಅಂತ. ಈಗ ಇದ್ರೊಳಗೆ 2 ಟೇಬಲ್ ಸ್ಪೂನ್ ಅಷ್ಟು ಬೆನ್ನಿನ ಆ್ಯಡ್ ಮಾಡ್ಕೊಳಕತ್ತೇನೆ ನಾನು. ಹಂಗೆ ಅದ್ರ ಜೋಡಿ ಕುಕಿಂಗ್ ಆಯಿಲ್ನೂ ಕೂಡ 2 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳಕತ್ತೇನೆ. ಇವೆರಡು ಚೆಂದಾಗಿ ಮಿಕ್ಸ್ ಆಗಲಿ, ಅಂದರೆ ಸ್ವಲ್ಪ ಬಿಸಿಯಾಗಿ ತಾನ ಮಿಕ್ಸ್ ಆಗಲಿ. ಈಗ ಅದ್ರೊಳಗೆ ಆರಿಗ್ಯಾನೋನ ಆ್ಯಡ್ ಮಾಡ್ಕೊಳತ್ತೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಹಂಗೆ ಚಿಲ್ಲಿ ಫ್ಲೇಕ್ಸನ್ನು ಕೂಡ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳಕತ್ತೇನೆ ನಾನು. ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಅಂತ ಒಂದು 10 ರಿಂದ 15 ಎಸಳು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಆ್ಯಡ್ ಮಾಡ್ಕೊಳಕತ್ತೇನೆ. ಉಳ್ಳಾಗಡ್ಡಿ 1 ತೊಗೊಂಡೇನೆ ನಾನಿಲ್ಲಿ. ಈ ರೀತಿ ಲೈನಾಗೆ ಕಟ್ ಮಾಡಿ ಹಾಕ್ರಿ, ಅಂದ್ರೆ ಅದಕ್ಕೆ ರೈಸಿಗೆ ಚಲೋ ಹತ್ತೈತಿ. ಈಗ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈಗ ಉಳ್ಳಾಗಡ್ಡಿ ಕರಗಬೇಕ್ರಿ ಇವು, ಅಂದ್ರೆ ಭಾಳ ಕರಗಬಾರ್ದು, ಭಾಳ ಉಳಿಬಾರ್ದು. ಹಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಒಂದು 5 ರಿಂದ 6 ನಿಮಿಷ ಮಿಕ್ಸ್ ಮಾಡ್ಕೊಂಡು ಚಂದಾಗೆ ಈ ರೇಂಜಿಗೆ ಬರ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕು, ಹಿಂಗೆ ಹಿಡಿದ್ರೆ ಹಿಂಗೆ ಆಗ್ಬೇಕು. ಆ ರೀತಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊರಿ. ಈಗ ಇದ್ರೊಳಗೆ ಹಸಿಮೆಣಸಿನ್ಕಾಯಿನ ಹಾಕೊಳಕತ್ತೇನೆ. ನಾನು ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡೇನಿ, ಸಣ್ಣಗೆ ರೌಂಡ್ ಗಾಲಿ ಕಟ್ ಮಾಡಿ ಹಾಕೇನಿ. ಅದೇ ರೀತಿ ನೀವು ಕಟ್ ಮಾಡಿ ಹಾಕ್ರಿ. ಈಗ ಇದ್ರೊಳಗೆ ಕೊರಿಯಂಡರ್ ಅಂದ್ರೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡು ನಾನು 1 ಹಿಡಿ ಅಷ್ಟು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳತ್ತೀನಿ. ಅಂದ್ರೆ ನನ್ನ ಕೈ ಒಳಗೆ 1 ಹಿಡಿ ಬರ್ತೈತ್ರಲ್ಲ ಅಷ್ಟು ಆ್ಯಡ್ ಮಾಡ್ಕೊಳತ್ತೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಪಟ್ ಅಂಥೇಳಿ ಅನ್ನನ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ರೈಸ್ ಹಾಕಿದ ಕೂಡ ಮಿಕ್ಸ್ ಮಾಡ್ಕೋಬೇಕು ಇದನ್ನು, ಇಲ್ಲಾಂದ್ರೆ ಕೆಳಗಡೆ ಒಗ್ಗರಣೆ ಹೊತ್ತಿರ್ತೈತೆ ನಮ್ದು. ಸೊ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಭಾಳ ಒತ್ತಾಗಿ ಮಿಕ್ಸ್ ಮಾಡ್ಕೊಬಿಡ್ರಿ, ಇಲ್ಲಾಂದ್ರೆ ರೈಸ್ 1ರಾಗ 2 ಆಗ್ಬಿಡ್ತಾವೆ. ಈಗ ಇದ್ರೊಳಗೆ ವೆರಿ ಇಂಪಾರ್ಟೆಂಟ್ ಲೆಮನ್ ಜಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನಾ ಅದ್ರ ಸಲುವಾಗಿ ಒಂದು ಸಣ್ಣದ ಆಟಿಗೆ ಸಾಮಾನು ಇರ್ತೈತೆ ನೋಡ್ರಿ, ತುರಿಯೋದು, ಅದನ್ನು ತೊಗೊಂಡೇನಿ. ಈಗ ಲೆಮನ್ ಜಸ್ಟ್ ಅಂದ್ರೆ ಹಿಂದ್ಗಡೆದು ಸೊಪ್ಪಿನ ತುರಿದು ಹಾಕೊಳಕತ್ತೀನಿ. ಇದು ಕಾಣಿಸಂಗಿಲ್ಲ ನಿಮ್ಮ ಕ್ಯಾಮ್ರಾನಾಗ ಚಂದಾಗೆ, ಯಾಕಂದ್ರೆ ಭಾಳ ಸಣ್ಣಗೆ ಕಟ್ ಆಗಿ ಬೀಳ್ತಿರ್ತೈತಿ. ಇದು ಕಾಣಿಸ್ತಂದ್ರೆ ಕಮೆಂಟ್ ಹಾಕ್ರಿ. ರಾಹುಲ್ ಕಾಣಿಸತೈತೆ ನೆನಪ ಕ್ಯಾಮ್ರಾದಾಗ? ಅಲ್ಲೇ ಇಲ್ಲೇ. ಓಕೆ. ಸೊ ಇದಾದ್ಮೇಲೆ ಲಿಂಬು ತುರಿ ಆದ್ಮೇಲೆ ಲಿಂಬು ರಸನ ಅಂದ್ರೆ ಲಿಂಬುನ ನಾವು ಹಿಂಡ್ಕೊಳತ್ತೇನೆ. ದೊಡ್ಡ ಲಿಂಬು ಐತಂತೇಳಿ ಅರ್ಧನ ಲಿಂಬು ಆ್ಯಡ್ ಮಾಡಕತ್ತೇನೆ ನಾನು. ನೀವು ಸಣ್ಣ ಲಿಂಬು ಐತಂದ್ರೆ ಪೂರ್ತಿ ಲಿಂಬುನ ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ಲಿಂಬು ಆ್ಯಡ್ ಆದ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕತ್ತೇನೆ. ನಾ ಭಾಳ ಕಡಿಮೆ ಉಪ್ಪು ಹಾಕೊಳಕತ್ತೀನಿ, ಯಾಕಂದ್ರೆ ನಾ ರೈಸ್ ಮಾಡ್ಕೋಬೇಕಾದ್ರೆ ನಾ ಉಪ್ಪನ್ನು ಜಾಸ್ತಿ ಹಾಕೊಂಡಿದ್ದೆ. ಸೊ ಈಗ ಇದನ್ನು ಚಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇದಾದ್ರೆ ಆತ ನಮ್ಮ ಲೆಮನ್ ಕೊರಿಯಂಡರ್ ರೈಸ್ ರೆಡಿ. ಇವಾಗ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಗ್ರೇವಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಳೋಣ ಅಂತ ಬರ್ರಿ. ಫಸ್ಟಿಗೆ ನಾವೀಗ ಮಶ್ರೂಮನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ. ಅದ್ರ ಸಲುವಾಗಿ ನಾನೀಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಳಕತ್ತೀನಿ. ಸೊ ಇವಾಗ ಫ್ರೈಯಿಂಗ್ ಪ್ಯಾನ್ ಬಿಸಿ ಆಗಲಿ. ಬಿಸಿ ಆದ ಕೂಡಲೇ ಇದ್ರೊಳಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳಕತ್ತೇನೆ ನೋಡ್ರಿ. ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಅಂತ. ಒಂದು 10 ರಿಂದ 15 ಎಸಳು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಆ್ಯಡ್ ಮಾಡ್ಕೊಳಕತ್ತೇನೆ. ಹಂಗೆ ಇದ್ರ ಜೋಡಿ ಒಂದು 3 ರಿಂದ 4 ಹಸಿ ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡಿದ್ದನ್ನು ಆ್ಯಡ್ ಮಾಡ್ಕೊಳಕತ್ತೇನೆ. ಈಗ ಇದನ್ನು ಸ್ವಲ್ಪ ಸೌಟೆ ಮಾಡ್ಕೊಳ್ಳೋಣ ಅಂತ. ಏನಿಲ್ಲ, ಭಾಳ ಬೇಡ, ಒಂದು 30 ರಿಂದ 40 ಸೆಕೆಂಡ್ ಅಷ್ಟೇ ಮಿಕ್ಸ್ ಮಾಡ್ಕೊಂಡು. ಭಾಳ ಹೊತ್ತು ಮಿಕ್ಸ್ ಮಾಡ್ಕೊಬೇಡ್ರಿ, ಬೆಳ್ಳುಳ್ಳಿ ಹೊತ್ತು ಬಿಡ್ತಾವೆ. ಯಪ್ಪೋ ಜೋರು ಗ್ಯಾಸ್ ಇಟ್ನಿ ಹೊತ್ತೆ ಬಿಟ್ಟು ನೋಡ್ರಿ ನನ್ನ ಬೆಳ್ಳುಳ್ಳಿ. ನೀವು ಹೊತ್ತಾಕೋಬೇಡ್ರಿ ಅಷ್ಟೇ. ಈಗ ಇದ್ರೊಳಗೆ ಮಶ್ರೂಮನ್ನು ಆ್ಯಡ್ ಮಾಡ್ಕೊಳತ್ತೀನಿ. ಮಶ್ರೂಮನ್ನು 1ರಾಗ 2 ಮಾಡ್ಕೊರಿ ಅಥವಾ 1ರಾಗ 4 ಮಾಡ್ಕೊರಿ, ಅದು ನಿಮ್ಮ ಇಷ್ಟ. ಸೊ ಮಶ್ರೂಮನ್ನು 1ರಾಗ 2 ಅಥವಾ 4 ಮಾಡೋಕ್ಕಿಂತ ಮುಂಚೆ ಸ್ವಚ್ಛಗೆ ತೊಳೆದಿಟ್ಕೊರಿ ಅಷ್ಟೇ. ಈಗ ಇದನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈಗ ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊರಿ. ಅಂದ್ರೆ ಮಶ್ರೂಮ ಬಡ ಕರಗಕ್ಕೆ ಸ್ಟಾರ್ಟ್ ಆಕೈತಿ, ಹಂಗೆ ನೀರನ್ನು ಬಿಡ್ತೈತಿ.
ನೀರು ಬಿಡ್ಬೇಕು ಮಶ್ರೂಮ್ ವೆರಿ ಇಂಪಾರ್ಟೆಂಟ್. ಸೊ ನೋಡ್ರಿ ಈಗ ಇದು ಸ್ಟಾರ್ಟಿಂಗ್ ಕುಯ್ ಸಪ್ಲ ಮಾಡತೈತಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಭಾಳ ಹೊತ್ತು ಮಿಕ್ಸ್ ಮಾಡಬೇಕು, ಒಂದು 10 ನಿಮಿಷ ಮಿಕ್ಸ್ ಮಾಡ್ತಾ ಇರ್ಬೇಕು ಕಂಟಿನ್ಯೂ, ಬಿಡಾಕೋಬೇಡ್ರಿ. ನೀವು ಚಮಚೆ ಬಿಟ್ರಿ ಅಂದ್ರೆ ಮುಗಿದೋತ, ಮಶ್ರೂಮ್ ಅಲ್ಲೇ ಸುಟ್ಕೊಂತ ಹೋಗ್ತಾವೆ. ಸೊ ಮಶ್ರೂಮ್ ಸುಡಬಾರ್ದು, ಮುಚ್ಚಿನೂ ಇಡಬಾರ್ದು, ಇದನ್ನು ಮಿಕ್ಸ್ ಮಾಡ್ಕೊತ ಇರ್ಬೇಕು. ನೋಡ್ರಿ ಈಗ 3 ನಿಮಿಷ 4 ನಿಮಿಷ ಆದಮೇಲೆ ಕೆಳಗಡೆ ಹೆಂಗೆ ನೀರು ಬಿಟ್ಟೈತೆ ಎಷ್ಟೊಂಡ, ಈ ನೀರೆಲ್ಲ ಆಮ್ಯಾಗ ಹೋಗ್ಬೇಕು, ಅಲ್ಲಿ ಮಟ ಈಗ ಇದನ್ನು ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು ನಾವು. ನೋಡ್ರಿ ಫೈನಲಿ ನೀರೆಲ್ಲ ಆಮ್ಯಾಗ ಹೋಗೈತಿ, ಮಶ್ರೂಮ್ ಯಾವ ರೀತಿ ಆಗ್ಯಾವ, ಸ್ವಲ್ಪ ಡಾರ್ಕ್ ಕಲರ್ ಬಂದಾವಲ್ಲ, ಸೊ ಈ ರೀತಿ ಬರ್ಬೇಕು. ಇದಾದ್ರ ಆತ ಈಗ ಈ ಮಶ್ರೂಮನ್ನ ಸೈಡ್ ತೆಗೆದು ಇಟ್ಕೊಳ್ಳೋಣಂತ. ಮಶ್ರೂಮ್ ಅಂತೂ ಸೋಟೆ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಗ್ರೇವಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣಂತ ಬರ್ರಿ. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಅದ ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಇದ್ರಾಗ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟ ಬೆನ್ನಿನ ಆ್ಯಡ್ ಮಾಡ್ಕೊಳ್ಳೋಣಂತ. ಸೊ ಬೆನ್ನಿನ ಫಸ್ಟ್ ಕರಗಿಸ್ಕೊಳ್ಳೋಣ, ಚಂದಾಗಿ ಕರಗಬೇಕಿದು ಪೂರ್ತಿ ಬೆನ್ನಿ. ಹಿಂಗೆ ಪೂರ ಹಿಂಗೆ ಫ್ರೈಯಿಂಗ್ ಪ್ಯಾನ್ ಅಳಗಾಡ್ಸಿ ಹಿಂಗೆ ಡಾನ್ಸ್ ಮಾಡ್ಕೊಂತ ಚಲೋ ಹೊತ್ತಿನಾಗ ಡಾನ್ಸ್ ಮಾಡ್ರಿ, ಭಾಳ ಡಾನ್ಸ್ ಮಾಡಕ್ಕೆ ಹೋಗ್ರಿ ಮತ್ತೆ ಮೈ ಮೇಲೆ ಬಿದ್ದಿತ್ತು. ಈಗ ನೋಡ್ರಿ ಬೆನ್ನಿ ಎಲ್ಲ ಕರಗೈತಿ, ಕೊತ ಅನ್ನತೈತಿ. ಇದ್ರೊಳಗೆ ವೆರಿ ಇಂಪಾರ್ಟೆಂಟ್ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದು ಒಂದು 3 ರಿಂದ 4 ಟೇಬಲ್ ಸ್ಪೂನ್, ಎಷ್ಟು ಬೆನ್ನಿ ತೊಗೊಂಡಿರ್ತಾರಲ್ಲ ಅಷ್ಟ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಬರ ಅಂತ ಗ್ಯಾಸ್ ಸಣ್ಣ ಇಡ್ಬೇಕು, ನೆನ್ಪಿಟ್ಕೋರಿ. ಚಂದಾಗಿ ಮಿಕ್ಸ್ ಮಾಡ್ಬೇಕು. ಇದನ್ನ ಎಷ್ಟೊತ್ತನ ಮಿಕ್ಸ್ ಮಾಡ್ಬೇಕಂತಂದ್ರೆ ಇದು ಒಂಥರ ಪೂರ ಒಂದು ಜೀವ ಆಗ್ಬೇಕು. ಈಗ ಇದು ಹೆಂಗೆ ಕಾಣಕತ್ತೈತಿ ಹೇಳ್ರಿ, ಬೆಣ್ಣಿಗತೆ ಕಾಣತೈತಿ, ಇದು ಸಾರಿ ತುಪ್ಪದ ಗತೆ ಕಾಣತೈತಿ. ಈಗ ಇದು ಹೆಂಗೆ ಆಗ್ಬೇಕಂದ್ರೆ ಮರಳು ತುಪ್ಪ ಇರ್ತೈತ್ರಲ್ಲ ಹಂಗೆ ಆಗ್ಬೇಕು. ಸೊ ಅಲ್ಲಿ ಮಟ್ಟ ಚಂದಾಗಿ ಮಿಕ್ಸ್ ಮಾಡ್ರಿ, ಇದನ್ನ ಲೋ ಫ್ಲೇಮ್ ಮೇಲೆ ಇಟ್ಟ. ನೋಡ್ರಿ ಈ ರೀತಿ ಉಸುಕ್ ಗತೆ ಬಂತಂದ್ರೆ ಸಾಕ. ಈಗ ಇದನ್ನ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೊಳ್ಳೋಣಂತ. ಈಗ ಇದ್ರೊಳಗೆ ಅರ್ಧ ಲೀಟ್ರ್ ಹಾಲು ಹಾಕೋಬೇಕು, ಬಟ್ ಒಮ್ಮೆ ಹಾಕೊಳಕ್ ಹೋಗ್ಬೇಡ್ರಿ. ಏನಾಕೈತಿ ಮೈದಾ ಹಿಟ್ಟು ಗಂಟು ಆಗಿಬಿಡ್ತೈತಿ. ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊತೀನಿ. ಓಕೆ, ಫಸ್ಟ್ ಬ್ಯಾಚ್ ಆಫ್ ಮಿಲ್ಕ್ ಮಿಕ್ಸ್ ಆಗೈತಿ. ಎಷ್ಟು ಲಗು ಹಾಲು ಗಟ್ಟಿ ಆಗಕತ್ತೈತಿ ನೋಡ್ರಿ. ಈಗ ಚಮಚೆ ಮಾತ್ರ ಅಳಗಾಡ್ಸೋದನ್ನ ಒಟ್ಟ ನಿಂದ್ರಿಸಿ ಹಾಕೋಬಿಡ್ರಿ. ಫಸ್ಟ್ ಕ್ಲಾಸ್ ತಿರುವೋನ ನೋಡ್ರಿ. ಇದೇನೋ ರಾಹುಲ ಕವ ಆದಂಗೆ ಆತಲ್ಲ ಇದು. ಯಪ್ಪೋ ನಾವಲ್ಲೇ. ಈಗ ಸೆಕೆಂಡ್ ಬ್ಯಾಚ್ ಆಫ್ ಮಿಲ್ಕನ್ನು ಮಿಕ್ಸ್ ಮಾಡೋಣ ಅಂತಿದ್ರವಾಗ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಂಪ್ ಫ್ರೀ ಇರ್ಬೇಕು, ಅಂದ್ರೆ ಮೈದಾ ಗಂಟು ಉಳಿಬಾರ್ದು. ಇದ್ರಾಗ ನೋಡ್ರಿ ಗಂಟು ಕಾಣಕತ್ತೈತಿ. ಇದನ್ನೆಲ್ಲ ಫ್ರೀ ಮಾಡ್ಕೊಳ್ಳೋಣ ಅಂತ ನಾವು. ನೀವು ಬೇಕಾದ್ರೆ ಚಮಚಲೇನೆ ಮಾಡಿರಿ ಅಥವಾ ವಿಸ್ಕ್ ಸಹಾಯದಿಂದನೂ ಕೂಡ ಮಾಡ್ಬೋದು. ಇವಾಗ ಲಾಸ್ಟ್ಗೆ ಉಳಿದಿದ್ದೆಲ್ಲ ಹಾಲನ್ನು ಆ್ಯಡ್ ಮಾಡ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತಿದ್ನ. ಈಗ ಫ್ಲೇಮನ್ನು ಸ್ವಲ್ಪ ಹೈ ಇಟ್ಕೋರಿ, ಅಂದ್ರೆ ತೆಳ್ಳಗಿದ್ದಿದ್ದ ಹಾಲು ಬಡ ಗಟ್ಟಿ ಆಕೈತಿ. ಓಕೆ ನೋಡ್ರಿ, ಲಾಸ್ಟಿಗೆ ಫೈನಲಿ ಒಂದು 15 ನಿಮಿಷ ಆದಮೇಲೆ ಈ ರೀತಿ ಟೆಕ್ಸ್ಚರ್ ಬಂತು ಹಾಲಿಂದ. ಸ್ವಲ್ಪ ಲೋ ಫ್ಲೇಮ ಹೈ ಫ್ಲೇಮ ಮಾಡ್ಕೊತ ಮಾಡೇನಿ ನಾನು. ಈ ರೀತಿ ಬಂದ ಮೇಲೆ ಈಗ ಇದ್ರೊಳಗೆ ಬರ 1 ಟೇಬಲ್ ಸ್ಪೂನ್ ಅಷ್ಟು ಆರಿಗ್ಯಾನೋ ಆ್ಯಡ್ ಮಾಡ್ಕೊನು. ಆರಿಗ್ಯಾನೋ ಭಾಳ ಟೇಸ್ಟ್ ಕೊಡ್ತೈತಿ ಇಂಥ ರೆಸಿಪಿಗೆ. ಮಶ್ರೂಮ್ ಜೋಡಿಯರೇ ಬೆಸ್ಟ್ ಕಾಂಬಿನೇಷನ್. ಅದ್ರ ಜೋಡಿ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಆ್ಯಡ್ ಮಾಡ್ಕೊಳತ್ತೇನೆ. ಈಗ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಂತ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕಾ. ನೋಡ್ರಿ ನಮ್ಮ ವೈಟ್ ಸಾಸ್ ರೆಡಿ ಆಗೈತಿ. ಈಗ ಇದ್ರೊಳಗೆ ಏನು ಮಾಡೋಣಪ್ಪ ಅಂತ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ರಿ ಮಶ್ರೂಮ್ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೇನೆ ನಾನು ಚೆಂದಾಗೆ. ಇದೇ ರೀತಿ ಮಿಕ್ಸ್ ಮಾಡ್ಕೊರಿ, ಭಾಳ ಹೊತ್ತಿನ ಬೇಯಿಸಾಕೋಬೇಡ್ರಿ. ಯಾಕಂದ್ರೆ ಏನಾಕೈತಿ ಮತ್ತೆ ಮಶ್ರೂಮ್ ಒಳಗಿಂದ ನೀರು ಬಿಡುವಂಥ ಚಾನ್ಸಸ್ ಇರ್ತೈತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾ ಈಚೆ ಕಡೆ ನಮ್ದು ವೈಟ್ ಸಾಸ್ ಮಶ್ರೂಮ್ ರೆಡಿ ಆತ. ಆಗಲೇ ಅಂತರೂ ಏನದ ಲೆಮನ್ ಕೊರಿಯಂಡರ್ ರೆಡಿ ಆಗೈತಿ. ಈಗ ಇದನ್ನು ನಂದ ಸ್ಟೈಲ್ ಒಳಗೆ ನಾನು ನಿಮ್ಗೆ ಸರ್ವ್ ಮಾಡ್ಕೊಡ್ತೇನಂತ. ಪಟ್ನ ಬರ್ರಿ ನಮ್ಮ ಶ್ವೇತಾ ಅವ್ರನ್ನು ಕರಿಯೋಣಂತ. ಏನಂತೀರಿ? ಬರ್ರಿ. ಲೆಮನ್ ಕೊರಿಯಂಡರ್ ರೈಸ್ ವಿತ್ ವೈಟ್ ಮಶ್ರೂಮ್ ಕರಿ ಈಸ್ ರೆಡಿ ನೌ. ಸೊ ಇವಾಗ ನಮ್ಮ ಶ್ವೇತಾ ಅವ್ರನ್ನ ಕರೆಯುವಂಥ ಸಮಯ. ಶ್ವೇತಾ ಅವರ ಪ್ಲೀಸ್ ಬರ್ರಿ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ತಗೋರಿ, ರೆಡಿ ಮಾಡಿಟ್ಟೇನಿ. ನೋಡಿದ್ರ ಫುಲ್ ಕಲರ್ಫುಲ್ ಆಗಿ ರೆಡಿ ಮಾಡಿಟ್ಟೇರಿ. ಸೊ ಈಗ ಟೇಸ್ಟ್ ಮಾಡ್ತೇನೆ, ವೇಟ್ ಮಾಡಕ್ ಆಗವಲ್ತು ನನಗೆ. ಸ್ಪೂನ್ ಇಟ್ಟೇನಿ. ಓಕೆ, ಕೈಲೇತೇನೆ ಅವರ ವೆರಿ ಗುಡ್. ಕೈಲೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರನ ಅದರದ ಮಜಾ. ಸೊ ಹೆಂಗೈತಿ?
ಕಾಂಬಿನೇಷನ್ ಹೆಂಗೈತಿ? ಭಾರಿ ಆಗೈತಿ. ಮತ್ತೆ ಇನ್ನೊಂದು ವಿಷಯ ಹೇಳ್ತೇನೆ ನಾನು ನಿಮ್ಗೆ, ಈ ರೈಸನ್ನು ಬೇಕಂದ್ರೆ ನೀವು ಸಪ್ರೇಟ್ ಕುಕ್ ಮಾಡ್ಕೊಂಡು ತಿನ್ಬೋದು. ಈ ಗ್ರೇವಿನೂ ನೀವು ಸಪ್ರೇಟ್ ಕುಕ್ ಮಾಡ್ಕೊಂಡು ಚಪಾತಿ ಜೊತೆ, ಪರೋಟ ಜೊತೆ, ಅಥವಾ ಯಾವ್ದ್ರ ಬೇಕು ಜೊತೆ ಅದ್ರ ಜೊತೆ ರೋಟಿ ಜೊತೆ ಅದು ನೀವು ತಿನ್ಬೋದು. ಸೊ 2 in 1 ರೆಸಿಪಿ ಇದು. ಇದ ರೈಸ್ ಐತ್ಲಾ, ಅದರದ ಟೇಸ್ಟ್ ಡಿಫ್ರೆಂಟ್ ಐತಿ. ಇದ ಗ್ರೇವಿ ಏನೈತ್ಲಾ, ಅದರದ ಗ್ರೇವಿ ಆಗಿರ್ಬೋದು. ಅದ ನೀವು ಮೈದಾ ಹಿಟ್ಲೆ ಗ್ರೇವಿ ಆಗೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಮತ್ತೆ ಹಾಲು ಹಾಕಿ ಭಾಳ ಈಸಿ ಮೆಥಡ್ಲೆ ಮಾಡ್ಯಾರಿ. ಏನು ಮಿಕ್ಸರ್ಗೆ ಹಚ್ಬೇಕು ಅನ್ನಂಗಿಲ್ಲ, ಏನಿಲ್ಲ. 10 ನಿಮಿಷ ಒಳಗ ಗ್ರೇವಿ ರೆಡಿ ಆಕೈತಿ. ಹೊಸ ಐಡಿಯಾ ಇದು ನಂದು. ಮತ್ತ ಅದೇನ್ ಲೆಮನ್ ಅದು ತುರಿದ್ ಹಾಕಿರಲ್ಲ ಲೆಮನ್ ಜಸ್ಟ್ ರೈಸಿಗೆ, ಅದರದ ಫ್ಲೇವರ್ ಫ್ರೆಶ್ನೆಸ್ ಎದ್ದು ಬರಾತೈತದ. ಮಾತಾಡಕ್ ಬರವಲ್ ನನಗ, ಅಷ್ಟು ಭಾರಿ ಆಗೈತಿ. ನೀವು ತಿಂದ್ ನೋಡ್ರಿ. ತಿನ್ನಿಸ್ಲೇನ್ ತಿಂತೀರಿ? ತಿನ್ನಿಸ್ರಲ್ಲ ನೀವು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನಾ ಹೆಂಗೆ ಅನ್ಕೊಂಡಿದ್ನೆ ಅದೇ ರೀತಿ ಬಂದೈತಿ. ನೀವು ಮನೆ ಒಳಗೆ ಡೆಫಿನೆಟ್ಲಿ ಏನು ಮಾಡ್ಬೇಕು ಶ್ವೇತಾ ಅವ್ರೆ? ಇದನ್ನ ಒಂದ್ಸಲ ಟ್ರೈ ಮಾಡಿ ಹೇಳ್ರಿ ಹೆಂಗಾಗಿತ್ತು ರೆಸಿಪಿ ಅಂತ ಹೇಳಿ. ಅಂದ್ರೆ ನೀವು ಮಾಡಿ ತಿಂದಾಗ ನಿಮ್ಗೆ ಇದ್ರ ಟೇಸ್ಟ್ ಗೊತ್ತಾಕೈತಿ. ಸೊ ಟ್ರೈ ಮಾಡಿ ನೋಡ್ರಿ. ನಮ್ಮನ್ನ ನಾವು ರಾಜ ಅಂತ ಫೀಲ್ ಮಾಡ್ಕೋಬೇಕು ಅಥವಾ ರಾಣಿ ಅಂತ ಫೀಲ್ ಮಾಡ್ಕೋಬೇಕಂದ್ರೆ ಇಂಥ ಡಿಶನ್ನ ಮಾಡ್ತೀನಿ. ಸೊ ಇವೆಲ್ಲೋ 5 ಸ್ಟಾರ್ ಹೋಟೆಲ್ನಾಗ ಅದೇ ಅಂತ ಅನ್ಕೋತೀರಿ. ಬಂದಾರ ಟೇಸ್ಟ್ ನೋಡಾಕ. ಈಗ ನಮ್ಮ ಮಮ್ಮಿನೂ ಬಂದಾರ ಟೇಸ್ಟ್ ನೋಡಾಕ. ತಿನ್ ನೋಡುವ ಹೆಂಗಾಗೈತಿ ಹೇಳ. ಇದ ಮಶ್ರೂಮ್ ಕರಿ, ಆಮೇಲೆ ಇದ ಲೆಮನ್ ರೈಸ್. ಸ್ಪೂನ್ ತಗೋ. ಇದ ಹಾಲಿನ ಕರಿ ಅಂತ ನೋಡ್ರಿ. ಫಸ್ಟ್ ನಮ್ಮ ಮಮ್ಮಿ ಕರಿ ತಿನ್ನದ ರೈಸ್ ಅದ್ರ ಜೋಡಿ ತಿನ್ಬೇಕಾ? ಅದನ್ನ ಅದ್ರ ಜೋಡಿ ಮಿಕ್ಸ್ ಮಾಡ್ಕೊಂಡ್ ತಿನ್ನೋದು. ನಾ ತಿನ್ನಿಸ್ಲಿ ನಿಂಗ? ಇದೆಂತದ್ದು? ಇದು ನಾವ ಕಂಡಿಡ್ದ. ಹೆಂಗೈತಿ? ನೀ ತಿಂದ್ ನೋಡ್ತಿ? ನಮ್ ಶೋನಕ ತಿನ್ನಂಗಿಲ್ಲ. ಇದನ್ನ ಹಿಂಗ ಇದನ್ನ ಸ್ವಲ್ಪ ಹಿಂಗ್ ತಗೋದು, ಇದನ್ನ ಸ್ವಲ್ಪ ಹಿಂಗ್ ತಗೋದು, ಹಿಂಗ್ ಮಿಕ್ಸ್ ಮಾಡೋದು. ಈಗ ಹೆಂಗತ್ತೈತಿ ಸೊ ಇವತ್ತಿನ ವಿಡಿಯೋ ನೋಡಿದ್ರೆ ಹೆಂಗ ಅನಿಸ್ತು ನಿಮ್ಗೆ? ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ. ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡೋಣ ಅಂತ. ಮತ್ತೊಂದು ಹೊಸ ರೆಸಿಪಿ ಒಳಗ ಸಿಗುನಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ಉಮ್ಮ ಕೊಡಪ್ಪಿ. ಉಮ್ಮ ಬಾಯ್.